ನಡೆದು 4/2/2025 ಮಂಗಳವಾರ ಮಲೆನಾಡು ಮಾರಾಟ ಸಹಕಾರ ಸಂಘ ಶಿವಮೊಗ್ಗ ಚುನಾವಣೆ ನಡೀತಾ ಇದೆ. ಸಹಕಾರಿ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾಪನೆ ಅಂತೇಳಿ ಒಂದು ಸಂಘಟನೆ, ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಒಂದು ಸಂಘಟನೆ ಮಾಡಿ ಅದರ ಮುಖಾಂತರ ಸುಮಾರು 19 ಜನ ಅಭ್ಯರ್ಥಿಗಳನ್ನ ಈಗ ಚುನಾವಣೆ ಕಣಕ್ಕಿಳಿಸ್ತೀವಿ. ಅದರಲ್ಲಿ ಕೊಪ್ಪದಿಂದ ನಮ್ಮ ಕುಂಚೂರು ಶ್ರೀನಿವಾಸ್ ಗೌಡರು, ಸಿಂಗೇರಿಯಿಂದ ಅಜಿತ್ ಅವರು, ಅನ್ನಸುತ್ತ ಶ್ರೀಪಾಲ್ ಅವರು 3 ಜನ ಮಲೆನಾಡು ಕೊಪ್ಪ ಮತ್ತು ಸಿಂಗೇರಿ ಅನ್ನದಿಂದ ನಿಲ್ಲಿಸಿದ್ದೀವಿ. ಈ ಚುನಾವಣೆ ಉದ್ದೇಶ ಏನಾಗಿದೆ ಅಂದರೆ, ಇವತ್ತು ಸಹಕಾರಿ ಭಾರತಿ ಎಂಬ ಹೆಸರಿನಲ್ಲಿ ಸುಮಾರು 20 ವರ್ಷಗಳಿಂದ ಮ್ಯಾಮ್ಕೋಸ್ ಇವತ್ತು ಅಧಿಕಾರದಲ್ಲಿದೆ. ರೈತರಿಗೆ ಯಾವುದೇ ಥರದ ಅನುಕೂಲ ಆಗಿಲ್ಲ. ಅವರ ಸಹಕಾರಿ ಭಾರತಿ ಅಂತೇಳಿ ಯಾವುದೋ ಒಂದು ಪಕ್ಷದ ಒಂದು ಸಂಘಟನೆ ಮಾತ್ರ ಅದನ್ನು ಯೂಸ್ ಮಾಡಿಕೊಂಡು ಮಲೆನಾಡಿನ ರೈತರನ್ನ ಇವತ್ತು ಕತ್ತಲೆಯಲ್ಲಿ ಇಡುವಂಥ ಕೆಲಸ ಮಲೆನಾಡು ಅಡಿಕೆ ಸಹಕಾರ ಸಂಘ ಮಾಡಿದೆ. ಒಂದು ಉದಾಹರಣೆ, ಇವತ್ತು ನಮಗೆ ಭಾಳ ದೊಡ್ಡ ಕಾಯಿಲೆ ಬಂದಿದೆ ಅಡಿಕೆಗೆ. ಇವತ್ತು ಎಲೆ ಚುಕ್ಕೆ ರೋಗ ಇರ್ಬೋದು, ಹಳದಿ ಎಲೆ ಇರ್ಬೋದು, ಯಾವುದಕ್ಕೂ ಈ ಮ್ಯಾಮ್ಕೋಸ್ ನಮಗೇನು ಸಾಕಾಗಿಲ್ಲ. ಇತ್ತೀಚಿನ ದಿನದಲ್ಲಿ ಸುಮಾರು 35,000 ಅಡಿಕೆ ಮೂಟೆಯನ್ನು ಇತಿಹಾಸದಲ್ಲಿ ಬಹುಶಃ ನಮಗೆ ಈಗ ಸಹಕಾರಿ ಶಿವಪ್ಪಣ್ಣ ಕಾಲದಲ್ಲೂ ಸಹ ಅಡಿಕೆ ಮ್ಯಾಮ್ಕೋಸಿ ಹಾಕೋದ್ರಿಂದ ನಮಗೆ ಒಳ್ಳೆ ರೇಟ್ ಸಿಗ್ತದೆ, ಕ್ವಾಲಿಟಿ ಗುಣಮಟ್ಟದ ಬಿಲ್ ಮಾಡಿ ಕಳಿಸ್ತದೆ. ಹಣ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಿಂದ ನಾವು ಅಡಿಕೆ ಕಳಿಸ್ತಿದ್ರು. ಇತ್ತೀಚೆಗೆ 35,000 ಮೂಟೆ ಅಡಿಕೆ ರೈತರು ಇವತ್ತು ಹೊರಗೆ ಬರ್ತಿದ್ರು. ಅದಕ್ಕೆ ಕಾರಣ ಇಷ್ಟೇ, ಅವು ಮ್ಯಾಮ್ಕೋಸಿಲ್ಲ. ಆಮೇಲೆ ಏನು ಉದ್ದೇಶ ಬಹುಶಃ ರೈತರೆಲ್ಲ, ಯಾಕಂದ್ರೆ ನೀವು ರೈತರು ಕೇಳಿ ನೋಡಿ, ನಮಗೆಲ್ಲ ರೈತರು ಏನು ಹೇಳೋದ್ರೆ ಅಲ್ಲಿ ನಮ್ಮ ಅಡಿಕೆ ಇದನ್ನ ಬೇರೆ ಕಳಪೆ ಮಟ್ಟದ ಅಡಿಕೆ ತಂದು ಮಿಕ್ಸ್ ಮಾಡಿ ಮಾರ್ಕೆಟ್ ಇಟ್ಟಿದ್ದಾರೆ. ಪ್ರತಿ ಮಾರ್ಕೆಟಲ್ಲಿ 2,500 ಮ್ಯಾಮ್ಕೋಸ್ ಅಡಿಕೆ ಟೆಂಡರ್ಗೆ ಕಮ್ಮಿ ಬರ್ತಿತ್ತು. ಆ ಉದ್ದೇಶದಲ್ಲಿ ಸುಮಾರು 35,000 ಮೂಟೆ ಅಡಿಕೆ ಇವತ್ತು ಹೊರಗಡೆ ತಂದು ಹೊರಗಡೆ ಮಾರ್ಕೆಟ್ನಲ್ಲಿ ಇವತ್ತು ವ್ಯಾಪಾರ ಮಾಡುವಂಥದ್ದು. ಇವತ್ತು ಆಮೇಲೆ ನಮ್ಮ ಈ ಭಾಗದ ರೈತರೆಲ್ಲ ಹೋಗಿ ನಮಗೆ ಕ್ಷೇತ್ರ ವೈಸ್ ಮಾಡಿ ಇಷ್ಟು ದೊಡ್ಡ ಸುಮಾರು 3 ಡಿಸ್ಟಿಕ್ ಬರುತ್ತೆ. ಕ್ಷೇತ್ರ ವೈಸ್ ಮಾಡಿ ತಾಲೂಕು ವೈಸ್ ಮಾಡಿ ಒಂದು ಅಭ್ಯರ್ಥಿಗಳನ್ನ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಬೇಡಿಕೆ ಜನರಲ್ ಬಾಡಿ ನಮ್ಮಲ್ಲಿ ಇದ್ದಿದ್ದು, ಅದನ್ನು ಅವರು ಈಡೇರಿಸಲಿಲ್ಲ. ಯಾಕೆಂದರೆ ಇವತ್ತು ಸುಮಾರು 3 ಜಿಲ್ಲೆಯ ಜನ ಮತ್ತು ನಮ್ಮಂಥ ಅಡಿಕೆ ಬೆಳೆಗಾರರ ಹೋಗಿ ಸ್ಪರ್ಧೆ ಮಾಡೋದು ತುಂಬ ಕಷ್ಟ ಆಗಿದೆ. ಹಾಗಾದರೆ ಅದು ನಮ್ಮ ಸಿಂಡಿಕೇಟ್ ಬಂದರೆ ನಾವು ಆ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಬೇಡಿಕೆಗಳು ಏನಿದೆ ಅಂದರೆ, ನಮ್ಮ ಪ್ರಣಾಳಿಕೆಯಲ್ಲಿ ರೈತರಿಗೆ ಮ್ಯಾಮ್ಕೋಸಿಂದ 3% ಬಡ್ಡಿ ದರದಲ್ಲಿ ಸಾಲ ಕೊಡಬೇಕು 2 ಲಕ್ಷದವರೆಗೆ. ಆಮೇಲೆ ಈಗ ಅವರ ಕೊಳೆದವರಿಗೆ ಏನು ಕಾಪರ್ ಸಲ್ಫೇಟ್ ಸಪ್ಲೈ ಮಾಡ್ತಾರೆ, ಅದು ಉತ್ತಮ ಗುಣಮಟ್ಟದಿಲ್ಲ. ನಾವೆಲ್ಲ ಇವತ್ತು ಮ್ಯಾಮ್ಕೋಸ್ ಬಿಟ್ಟು ಖಾಸಗಿ ಅಂಗಡಿಗಳು ತಾಣುವಂಥ ಪರಿಸ್ಥಿತಿ ಬಂದಿದೆ. ಒಂದು ಗುಣಮಟ್ಟದ ಕಾಪರ್ ಸಲ್ಫೇಟನ್ನು ರೈತರಿಗೆ ಒದಗಿಸಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಈಗ ಹಾಲಿ ಬಯಲ ತಿದ್ದುಪಡಿ ಮಾಡಿ ತಾಲೂಕು ನಿರ್ದೇಶಕನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಹಾಲಿ ಏನು ನೀವು ನಾನು ಮೊದಲೇ ಎಲೆ ಚುಕ್ಕೆ ರೋಗ, ಹಳದಿರೋ ರೋಗ, ಇದಕ್ಕೆ ಒಂದು ಒಳ್ಳೆಯ ಸಂಶೋಧನೆ ಕೇಂದ್ರ ಮಾಡಿ ಅದರ ಮುಖಾಂತರ ರೈತರಿಗೆ ಒಂದು ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಸಮಸ್ಯೆ ತೀರ್ಮಾನ ಮಾಡಿದೆ. ಹಾಗೆಯೇ ಇನ್ನು ಹೆಚ್ಚಿಗೆ ನಮ್ಮ ಹಿರಿಯ ಮ್ಯಾಮ್ಕೋಸ್ ಡೈರೆಕ್ಟ್ರು ಉಪಾಧ್ಯಕ್ಷರಾದ ಶಿವಪ್ಪ ಅವರು ಮಾತಾಡ್ತಾರೆ. ಪತ್ರಿಕಾ ಪ್ರತಿನಿಧಿ, ನನಗಿಂತನೂ ಸಂಸ್ಥೆ 1933 ಪ್ರಾರಂಭ ಆಯಿತು. 1933ರಲ್ಲಿ ಪ್ರಾರಂಭ ಆದರಿಂದ ಸಂಸ್ಥೆ ಪಕ್ಷಾತೀತವಾಗಿ ಸಹಕಾರಿಗಳ ನೇತೃತ್ವ ಚೆನ್ನಾಗಿ ನಡೀತಬೇಕು. ಸುಮಾರು 2005ರಲ್ಲಿ ಈ ಸಹಕಾರ ಭಾರತಿ ಅಂತ BJP ವಿಂಗ್ ಕೈ ತಗೊಂಡ್ಬಿಡ್ತು. ಒಂದು ಟೀಮ್ ಮಾಡಿ ಫೋನ್ ಮಟ್ಟದಲ್ಲಿ ಅವ್ರು ಗೆದ್ದು ಈ ಅವ್ರ ಕೈಲಿದೆ. ಅವರಲ್ಲಿ ಹೇಗೆ ಅಂದರೆ, ನೀವು ಏನೇ ಮಾಡಿ ಒಳಗಡೆ ಚರ್ಚೆ ಇಲ್ಲ, ಯಾರೋ ಒಂದಿಬ್ಬರು ಹ್ಯಾಂಡಲ್ ಮಾಡ್ತಾರೆ, ಅವ್ರು ಎಲ್ಲದಕ್ಕೂ ಸೈನಾಗಿ TAD ಬರ್ತದಲ್ಲ, ಆ ಟೈಪ್ ಇದೆ ಅಲ್ಲಿ. ಇನ್ನೊಂದು ರವಿ ಹೇಳಿದಾಗೆ ಅಡಿಕೆಗೆ ರೇಟ್ ಸಿಗ್ತಾ ಇಲ್ಲ, ಸ್ವಲ್ಪ ಏನಾದರೂ ಇದಾದರೂ ಅಡಿಕೆ ವಾಪಸ್ ಕಳಿಸ್ತದಲ್ಲ. ಜೊತೆಗೆ ಇದಕ್ಕೆ ಅವ್ರದ್ದು ಅವ್ರ ಕೈಲಿ ಹೇಗಿದೆ ಅಂದರೆ, ಜನರ ಬಾಡಿ ಮಾಡ್ತಾರೆ ಪ್ರತಿ ವರ್ಷ. ಜನರ ಬಾಡಿಗೂ ಒಂದು ತಿಂಗಳು ಮುಂಚೆ ಷೇರ ಸಭೆ ಮಾಡೋದು. ಅದು ಕಾನೂನು ಬಾಯಿಲ್ಲ, ಷೇರ ಸಭೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಜನರ ಬಾಡಿ ಮಾಡೋದು. ಷೇರ ಸಭೆಗೆ 200 ವೆಹಿಕಲ್ಲು, ಡೈರೆಕ್ಟರ್ಗಳು ಎಲ್ಲ ಬಂದು ಟೋಟಲಿ ಮೊನ್ನೆ ಲೆಕ್ಕ ಹಾಕ್ತಿರೋದು
25ರಿಂದ ಈಚೆಗೆ ಸುಮಾರು 1 ಕೋಟಿ ಖರ್ಚು ಮಾಡಿದ್ದಾರೆ. ಇಲ್ಲಿಗೆಲ್ಲ ಅದಕ್ಕೆ ಅವಶ್ಯಕತೆ ಇಲ್ಲ, ಅದಕ್ಕೆ ಕಾನೂನುಬದ್ಧವೂ ಇಲ್ಲ. ಅದಕ್ಕೆ ತಕರಾರು ಮಾಡಿದಾಗ ಕಟ್ಟಬೇಕಂತ ಬಂದಿದೆ. ಈಗ 1 ಕೋಟಿ ರೂಪಾಯಿ ಅವ್ರು ಕಟ್ಟಬೇಕು. ಈಗ ಅದರಿಂದ ಏನು ಬೆನಿಫಿಟ್ ಇರೋದು ಸ್ಟಾಪ್ ಮಾಡ್ತದೆ ಅದನ್ನು. ಇನ್ನು ಈ ಸಿಸ್ಟಮ್ ಏನಿದೆ, ಅವಾಗ ಷೇರ್ದಾರ ಕಡಿಮೆ ಇದ್ದು ಒಂದು 3-4 ಸಾವಿರ ಜನ ಷೇರ್ ಹೊಟ್ಟಿದ್ದು ನಡೀತಾ ಇತ್ತು. ಇವತ್ತು 30,000 ಜನ ಷೇರ್ ಹೊಟ್ಟಿದ್ದಾರೆ ಮ್ಯಾಮ್ಕೋಸಲ್ಲಿ. 2 ಜಿಲ್ಲೆ ಅಲ್ಲದೆ ಈ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಳ್ಳಿ ಇದು ಸೇರುತ್ತೆ. ಇಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಯಾರು ಇಂಡಿವಿಜುವಲ್ ಕ್ಯಾನ್ವಸ್ ಮಾಡಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರೇನು ಮಾಡಿದ್ದಾರೆ, ಹೋಲ್ಡ್ ಟೀಮ್ ಮಾಡ್ಕೊಂಡಿದ್ದಾರೆ. ಎಲ್ಲ ಕಡೆಯಿಂದ ಬಂದು ನಾವು ಹೋಲ್ಡಿಂಗ್ ಇಟ್ಟಿದ್ದಾರೆ. ಎಲೆಕ್ಷನ್ ರವಿ ಎಷ್ಟೇ ಫೇಮಸ್ ಆಗಿದೆ ಹೋಗ್ತಾರೆ, ನಿಂತರು ಗೆಲ್ಲಿಕ್ಕಾಗಲ್ಲ, ಯಾಕಂದ್ರೆ ಅವ್ರು ಓಟ್ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವೇನು ಮಾಡೋದು, ತಾಲೂಕು ಮಾಡಿ ಅಂತ ಇವತ್ತು ಭಾಳ ಹೋರಾಡೋದು. ಅವ್ರು ಹೋರಾಟ ನೀರು ಆಗಬೇಕು ಅನ್ನೋಷ್ಟೊತ್ತಿಗೆ ಜನರ ಬಳಿ ಫಿಕ್ಸ್ ಮಾತ್ರ ಪೋಸ್ಟ್ಪೋನ್ ಆಯಿತು. ಪೋಸ್ಟ್ಪೋನ್ ಆಯಿತು. ಸರ್ಕಾರ ರಾಜ್ಯಕ್ಕೆ ಆರ್ಡ್ರ್ ಮಾಡೋಕ್ಕೆ ರೆಡಿ ಇದ್ದರು. ಅಷ್ಟೊತ್ತಿಗೆ ಬೇಕಂತಲೇ ಜನರ ಬಳಿ ಫಿಕ್ಸ್ ಮಾಡಿ ಇದನ್ನು ಮುಂದೆ ಹಾಕಿದ್ರು. ಈಗೇನಾಗಿದೆ, ಇದೇ ಸಂಘ ಮತ್ತೇನಾದ್ರು ಬಂದಿರುತ್ತೆ, ಇವರಲ್ಲ ಹೊರಳಿದ್ದರು ರೂಲ್ ಮಾಡ್ತಿರೋದು. ಹೊರಳಿದ್ದರು ರೂಲ್ ಮಾಡ್ತಿರೋದನ್ನು ಯಾರೋ ಒಂದು ಇಬ್ಬರು ರೂಲ್ ಮಾಡ್ತಿದ್ದಾರೆ. ಅದೇ ಪಕ್ಷಾತೀತವಾಗಿ ಹೋದರೆ, ಪಕ್ಷಾತೀತವಾಗಿ ಕಾಂಗ್ರೆಸ್ ವರ್ಗ ಮಾಡಲ್ಲ, ಪಕ್ಷಾತೀತವಾಗಿ ಹೋದರೆ ವ್ಯವಸ್ಥಿತ ಚೆನ್ನಾಗಿ ನೀಡೋಕ್ಕೆ ಅವಕಾಶ ಇದೆ. ಅದಕ್ಕೆ ನಾವು ಹೇಳ್ತಿರೋದು, ಈಗ ಷೇರ್ದಾರರಿಗೆ ಪಕ್ಷಾತೀತವಾಗಿ ಯಾರ್ಯಾರು ಒಳ್ಳೆ ವ್ಯಕ್ತಿಗಳು ಕಂಟೆಸ್ಟ್ ಮಾಡಿದ್ದಾರೆ ಆಲ್ ಓವರ್ ಕಾನ್ಸ್ಟಿಟ್ಯೂನ್ಸಿ 19 ಜನ ಅವರಿಗೆ ಕೊಡಿ ಅಂತ ನಾನು ಈ ಸಂದರ್ಭ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಮಾತನಾಡ್ತಾ ಇದ್ದೀನಿ ಕೇಳಿದರೆ, ನಾನು 10 APMC ಅಧ್ಯಕ್ಷನಾಗಿ ಇಲ್ಲಿ ಕೊಪ್ಪ ಎನ್ನಾಪುರ ಶೃಂಗೇರಿ 3 ತಾಲೂಕಲ್ಲಿ ನಾನು ನಿರ್ವಹಿಸ್ತಿದ್ದೀನಿ. ನನಗೆ ಗೊತ್ತಿದ್ದಾಗೆ ಮ್ಯಾಮ್ಕೋಸು ಇಷ್ಟು ಕುಲಗಟ್ಟು ಹೋಗಿದ್ದು ನನ್ನ ಅನುಭವ. ಯಾಕಂದ್ರೆ ರತ್ನಾಕರ್ ಅವರು ಹಿಂದಿನ ಪೀರಿಯಡಾಗಿದ್ದರು, ಈಗ ನಮ್ಮವರಲ್ಲಾಗಿದ್ದಾರೆ. ನನ್ನ ಪೀಳಿಗೆ ಬಂದರೆ ನನ್ನ ಹತ್ರ 150 ಜನ ಮೇಲೆ ಖಾತೆಗಾರ ಬಂದಿದ್ದಾರೆ. ಎಲ್ಲ ಆಟನೂ ವಾಪಸ್ಸಿದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ 27, 28, 30 ಸಾವಿರ ಅಡಿಕೆ ಕೊಡಲ್ಲ. ಕುಲಗಟ್ಟು ಹೋಗಿದೆ. ಕುಲಗಟ್ಟು ಅಂತ ಹೇಳಿದರೆ ಇವತ್ತು ನಮ್ಮ ರೈತರು ಅನ್ನೋದಕ್ಕೆ ನಮಗೆ ಅಸಹ್ಯ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ರೈತರದ್ದು, ಖಾತೆದಾರರದ್ದು ಇವತ್ತು 1,200ರಿಂದ 1,700 ಕೋಟಿಯಲ್ಲಿ ಅವ್ರ ಬಿಲ್ ಯಾವ ಥರ ಅಧ್ಯಕ್ಷರು ಅಂತ ಹೇಳಿದರೆ 26-27 ಸಾವಿರ ರೂಪಾಯಿ ಬಿಲ್ ಹಾಕ್ಕೊಂಡು ಇವತ್ತು 1,700-1,800 ಕೋಟಿ ರೂಪಾಯಿ ಒಂದು ವ್ಯವಹಾರ ಒಂದು ವರ್ಷದಲ್ಲಿ ಕರೆಕ್ಟಾಗಿ ನಾನು ಇವತ್ತು 50-51 ಸಾವಿರ ರೂಪಾಯಿ ಅಡಿಕೆ ರೇಟನ್ನು ಹಾಕಿ ಬಿಲ್ ಹಾಕಿದ್ರೆ ಎಷ್ಟಾಗುತ್ತೆ, ಎಷ್ಟು ಕೋಟಿ ಎಷ್ಟು ಸಾವಿರ ಕೋಟಿ. ಇವತ್ತು ನಮ್ಮಲ್ಲಿ 15-16 ಸಾವಿರ ಮೂಟೆ ಅಡಿಕೆ ಕೊಪ್ಪ ಎನ್ನಾಪುರ 2 ಕೊಪ್ಪ ಮತ್ತು ಶೃಂಗೇರಿ 2 ಕಡೆ ಇದು 10ಕ್ಕೆ 8 ತಿಂಗಳಲ್ಲಿ ಹೋಗಿದೆ. ಇದು 2 ಬರೀ ನಮ್ದು 2, ಒಂದು ಕೊಪ್ಪ ಒಂದು ಶೃಂಗೇರಿ. ಇನ್ನೊಂದು ಎಷ್ಟು ಲಕ್ಷ ಮೂಟೆ ಅಡಿಕೆ ಇಲ್ಲಿ ಬಂದಿರ್ಬೋದು. ಅಂದರೆ ಈ ಮ್ಯಾಮ್ಕೋಸ್ ಅನ್ನೋದು ಇದೊಂದು ದೊಡ್ಡ ದಂಧೆ ಅಂತ ಹೇಳಿದ್ರೆ ಏನಾಗಿದೆ ಹೇಳಿದ್ರೆ, ಇಲ್ಲಿಂದ ನಾನು ಇಲ್ಲಿ ಕಾನ್ಪುರ ಉತ್ತರ ಪ್ರದೇಶವರೆಗೆ ಇದೊಂದು ಲಿಂಕು ಅಂತ ಇರ್ಬೋದು ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ಪ್ರತಿ ದಿವಸ ನೋಡ್ತೀನಿ ನಾನು. ಯಾಕಂದರೆ ಬಿಲ್ ಇಲ್ಲ, ಅವರೇ ಬಿಲ್ ಮಾಡ್ಕೊಳೋದು. ಇವತ್ತು 51 ಸಾವಿರ ರೂಪಾಯಿ ಅಡಿಕೆ ರೇಟ್ ಅಂತ ಮಾರ್ಕೆಟ್ ಕೊಡ್ತಾರೆ, ಬಿಲ್ಲಲ್ಲಿ ನೋಡಿದ್ರೆ 27 ಸಾವಿರ 26 ಸಾವಿರ ರೂಪಾಯಿ ಬಿಲ್ ಆಗ್ತದೆ. ಯಾಕಂದರೆ ಇವತ್ತು ಏನು ಇದು ಆಗ್ತಿದೆ, ಒಂದು ಮ್ಯಾಮ್ಕೋಸ್ ಅಂತ ಹೇಳಿ ನಮ್ಮದು ಇದು ಒಂದು ಸರ್ಕಾರದ ಅಂಗ. ಇದನ್ನೇ ಈ ರೀತಿ ಬರೆಸ್ಕೊಟ್ಟು ನಾವು ಬೇರೆ ರೀತಿಯೊಬ್ಬರು ಚರ್ಚೆ ಮಾಡೋಕ್ಕಾಗುತ್ತಾ? ಆಗಲೂ ಇರುವ ಪರಿಸ್ಥಿತಿ ಒಂದು. ಆದ್ದರಿಂದ ಇವತ್ತು ಆ ಸಹಕಾರ ಇವತ್ತು ಸಹಕಾರ ಮಾರ್ಕೆಟ್ ಇದೆ, ಅದ್ರ ಮೇಲೆ ಜನ ಭಾರಿ ದಂಡೆ ಇದ್ದಿಲ್ಲ. ನಾವು ಕೆಲವು ಕಡೆ ಕೆಲಸ ಮಾಡ್ತಿದ್ದೀವಿ. ಯಾಕಂದರೆ ಈ ಸತಿ ಬದಲಾವಣೆ ಇದೆ ಅಂತ ನನಗೆ ಮುಂಚೆ ಇರುತ್ತೆ. ಯಾಕಂದರೆ ನಾನು ಹೋಗಿದ್ದೆ 2-3 ಕಡೆ ಹೋಗಿ ಬಂದಾಗ, ಕೊಪ್ಪ ನೋಡಿದ್ದೀನಿ, ಮನೆ ತೀರ್ಥಹಳ್ಳಿ ಹೋಗಿದ್ದೆ, ಮನೆಯಲ್ಲಿ ಕೊಣಂದೂರ ಹತ್ರ ಒಂದು ಹೋದಾಗ ಸಾರ್ ಈ ಸತಿ ಮ್ಯಾಮ್ಕೋಸ್ ಅಂತೂ ಸ್ವಲ್ಪ ಚಿಗರಿ ಮಾಡಬೇಕು ಅಂತ ಜನಗಳಿಗೆ ಇವತ್ತು ಮನಸ್ಸು ಬಂದಿದೆ. ಈ ಇಷ್ಟು ದೊಡ್ಡ ಉದ್ಯಮವನ್ನು ರೈತ ಸ್ನೇಹಿಯಾಗಿ ಇರಬೇಕು ಅಂತ ಒಂದು ದೃಷ್ಟಿಯಿಂದ ನಮ್ಮ ಹಿಂದಿನ ಏನು ಮ್ಯಾಮ್ಕೋಸ್ ಅಂತೇಳಿ ಏನು ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘವನ್ನು ಕಟ್ಟಿದ್ರು, ಇದು ರೈತ ಸ್ನೇಹಿಯಾಗಿ ಇತ್ತು. ಯಾವತ್ತು ಸಹಕಾರ ಭಾರತೀಯ ಕೈಗೆ ಹೋಯಿತು, ಅದರ ನಂತರ ಇದು ಉದ್ಯಮ ಸ್ನೇಹಿ ಆಯಿತು. ರೈತ ಸ್ನೇಹಿ ಅನ್ನೋದು ಬದಲಾಗಿ ಉದ್ಯಮ ಸ್ನೇಹಿ ಆಯಿತು. ಇದು ನಮ್ಮ ಈ ಭಾಗದ ಅಡಿಕೆ ಬೆಳೆಗಾರರ ಮೇಲೆ ಗದಾಪ್ರಹಾರವನ್ನು ಮಾಡಿದೆ. ಇಡೀ ಮಾರುಕಟ್ಟೆಯನ್ನು ಎಲ್ಲೋ ಕೆಲವು 2-3 ಜನ ಉದ್ಯಮಿಗಳು ಅವರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇಡೀ ಮಲೆನಾಡು ಭಾಗದ ರೈತರ ಷೇರುದಾರರ ಭವಿಷ್ಯಕ್ಕೆ ತುತ್ತಾಗಿದೆ. ಯಾವ ರೀತಿ ತುತ್ತಾಗಿದೆ ಅಂತಂದರೆ, ಇಡೀ ಮ್ಯಾಮ್ಕೋಸ್ ಆಡಳಿತವನ್ನು ಒಂದು 2-3 ಜನ ಕೈಲಿಟ್ಕೊಂಡು ಅದರ ನೌಕರರು ಅದರ ಷೇರುದಾರರಾಗುವ ಹಂತಕ್ಕೆ ಬಂದಿದೆ ಅಂತಂದರೆ ಇವರ ಆಡಳಿತ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ನಾವು ಗಂಭೀರವಾಗಿ ಪರಿಗಣನೆ ಮಾಡ್ತಕ್ಕಂಥ ವಿಚಾರ ಈ ಚುನಾವಣೆ ನಮ್ಮ ಮುಂದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಮಾತ್ರ ಅಲ್ಲ, 35,000 ಅಡಿಕೆ ಮೂಟೆ ರೈತರು ಯಾವ ಕನಸನ್ನು ಇಟ್ಟು ನಾವು ಕೊಟ್ಟಿದ್ವಿ, ಆ ಅಡಿಕೆ ಮೂಟೆ ವಾಪಸ್ ತಗೊಂಡು ಬರ್ತಾರಂತಂದರೆ ಮ್ಯಾಮ್ಕೋಸ್ ನಂಬಿಕೆಯನ್ನು ಕಳೆದುಕೊಂಡಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.
ಮೈತೃತ್ವ ಸಹಾಯಧನವನ್ನು 5%ಗೆ ಕೊಡ್ತಾರೆ, ಸಾಲವಾಗಿ ಕೊಡ್ತಾ ಇದ್ದಾರೆ, ಅದರ ಮೇಲೆ 5% ಬಡ್ಡಿಯನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಇದು ರೈತ ಸ್ನೇಹಿಯೋ ಉದ್ಯಮ ಸ್ನೇಹಿಯೋ ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಷೇರುದಾರರ ಸಭೆಯನ್ನು ಮಾಡಿ 1 ಕೋಟಿ 2 ಕೋಟಿ ಹಣ ಲೂಟಿ ಮಾಡ್ತಾರೆ ಅಂತಂದರೆ ಅದರ ಬಗ್ಗೆ ನಾವು ಅರ್ಥ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಇದ್ದು ಕೂಡ ನಮ್ಮ ಭಾಗದ ಬೇಡಿಕೆ ಏನಂದರೆ ತಾಲೂಕುವಾರ ಅಭ್ಯರ್ಥಿಗಳನ್ನು ನಿಲ್ಲಿಸಿ ತಾಲೂಕುವಾರ ಅಭ್ಯರ್ಥಿಗಳನ್ನು ನಮ್ಮ ಜನಪ್ರತಿನಿಧಿಗಳಾಗಿ ಮ್ಯಾಂಕೋಸ್ಗೆ ಕಳಿಸಬೇಕು ಅನ್ನುವಂಥದ್ದು ಇತ್ತು. ಆದರೆ ಅದಕ್ಕೆ ಈ ಮ್ಯಾಂಕೋಸ್ ಸಹಕಾರ ಭಾರತಿ ಒಪ್ಪದೇ ಇದ್ದ ಕಾರಣ ನಮ್ಮ ಏನು ಇದಕ್ಕೆ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಅಂತ ಏನಿದೆ, ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನದಿಂದ ಇಷ್ಟು ಜನ ಅಭ್ಯರ್ಥಿಗಳು ನಿಂತಿದ್ದಾರೆ. ಈ 19 ಜನ ಅಭ್ಯರ್ಥಿಗಳು ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನದ ಅಭ್ಯರ್ಥಿಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ರೈತ ಸ್ನೇಹಿಯಾಗಿದ್ದವರು, ಜನಪರ ಕಾಳಜಿ ಇದ್ದವರು, ರೈತ ಪರ ಹೋರಾಟ ಮಾಡಿರ್ತಕ್ಕಂಥವರು, ಎಲ್ಲರೂ ಕೂಡ ವಿದ್ಯಾವಂತರು, ಯಾವುದೇ ಉದ್ಯಮಗಳನ್ನು ಸ್ವಂತ ಉದ್ಯಮಗಳನ್ನು ನಡೆಸದೇ ಇರ್ತಕ್ಕಂಥವ್ರು, ಯಾವುದೇ ಸ್ವಂತ ಉದ್ಯಮವನ್ನು ನಡೆಸದೇ ಇರ್ತಕ್ಕಂಥವ್ರು. ಯಾಕಂದರೆ ಹಿಂದೆ ಯಾರು ಅಧಿಕಾರವನ್ನು ನಡೆಸಿದ್ರು, ಅದರ ಜವಾಬ್ದಾರಿಯನ್ನು ಹೊಣೆ ಹೊತ್ತಿದ್ರು, ಅವರು ಮ್ಯಾಂಕೋಸ್ ಇಂಥದ್ದು ದೊಡ್ಡ ದೊಡ್ಡ ಉದ್ಯಮಗಳನ್ನು ನಡೆಸೋರು. ಇವರಿಂದ ಮ್ಯಾಂಕೋಸ್ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನಕ್ಕೆ ಎಲ್ಲರೂ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಎಲ್ಲ ಮತದಾರರು ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನದ 19 ಜನ ಏನು ಕರ್ತೂರು ದಿನೇಶ್ ಇರ್ಬೋದು, ಹಾರಗೊಳಗೆ ಪದ್ಮನಾಭ ಇರ್ಬೋದು, ಇಂಥ ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳನ್ನು, ನಮ್ಮ ಕೋಡೂರು ಶ್ರೀನಿವಾಸಣ್ಣ ಅವರೊಬ್ಬ ಸಾತ್ವಿಕ ವ್ಯಕ್ತಿ, ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸಿದರೆ ನಮ್ಮ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನದ ಪರವಾಗಿ ನಾವು ಮನವಿಯನ್ನು ಮಾಡ್ಕೊಳ್ತಾ ನೀವೆಲ್ಲರೂ ಕೂಡ ಈ ಸುದ್ದಿಯನ್ನು ಪ್ರಕಟ ಮಾಡಿ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಮ್ಯಾಂಕೋಸ್ ಮುಂದಿನ ನಡೆ ರಾಷ್ಟ್ರೀಯ ಸಹಕಾರಿ